ರಾಜ್ಯ ಬಿಜೆಪಿ ಪಾಳಯದಲ್ಲಿ ಬೀಸಿರತಕ್ಕಂಥದ್ದು ಬಿರುಗಾಳಿ. ಈಗ ಬಿಎಸ್ವೈ ಬಿವೈವಿ ವಿರುದ್ಧ ಯತ್ನಾಳ ಟೀಕೆ ಹಿನ್ನೆಲೆಯಲ್ಲಿ ಬಿಎಸ್ವೈ ಮನೆಯಲ್ಲಿ ಮಾಜಿ ಶಾಸಕರ ಸಭೆ ನಡೆದಿರತಕ್ಕಂಥದ್ದು. ರಾಜ್ಯ ಬಿಜೆಪಿ ಪಾಳಯದಲ್ಲಿ ಬಿರುಗಾಳಿ ಬೀಸಿದೆ. ಬಿಎಸ್ವೈ ಬಿವೈವಿ ವಿರುದ್ಧ ಯತ್ನಾಳ ಟೀಕೆ ಹಿನ್ನೆಲೆಯಲ್ಲಿ ಬಿಎಸ್ವೈ ಮನೆಯಲ್ಲಿ ಮಾಜಿ ಶಾಸಕರ ಸಭೆ ನಡೆದಿರತಕ್ಕಂಥದ್ದು. ವಿಜಯೇಂದ್ರ ಬೆನ್ನಿಗೆ ನಿಂತಿರುವ ಮಾಜಿ ಶಾಸಕರು ಒಳಬೇಗುದಿ ಹೆಚ್ಚಾದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಹಿನ್ನೆಲೆಯಲ್ಲಿ ಅಸಮಾಧಾನ ಶಮನಕ್ಕೆ ಮುಂದಾದ ಬಿಎಸ್ವೈ. ಹೀಗಾಗಿ ಅಸಮಾಧಾನಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ರಾಜ್ಯ ಬಿಜೆಪಿ ಪಾಳಯದಲ್ಲಿ ಬೀಸಿರ್ತಕ್ಕಂಥದ್ದು ಬಿರುಗಾಳಿ. ಬಿಎಸ್ವೈ ಬಿವೈವಿ ವಿರುದ್ಧ ಯತ್ನಾಳ ಟೀಕೆ ಹಿನ್ನೆಲೆಯಲ್ಲಿ ಬಿಎಸ್ವೈ ಮನೆಯಲ್ಲಿ ಮಾಜಿ ಶಾಸಕರ ಸಭೆ ಏರ್ಪಟ್ಟಿರ್ತಕ್ಕಂಥದ್ದು. ವಿಜೇಂದ್ರ ಬೆನ್ನಿಗೆ ನಿಂತಿರುವ ಮಾಜಿ ಶಾಸಕರು ಒಳಬೇಗುದಿ ಹೆಚ್ಚಾದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಹಿನ್ನೆಲೆ ಹೀಗಾಗಿ ಅಸಮಾಧಾನ ಶಮನಕ್ಕೆ ಮುಂದಾಗಿರ್ತಕ್ಕಂಥದ್ದು ಬಿಎಸ್ವೈ. ರಾಜ್ಯ ಬಿಜೆಪಿ ಪಾಳಯದಲ್ಲಿ ಬೀಸಿದ ಬಿರುಗಾಳಿ. ಬಿಎಸ್ವೈ ಬಿವೈವಿ ವಿರುದ್ಧ ಯತ್ನಾಳ ಟೀಕೆ ಹಿನ್ನೆಲೆಯಲ್ಲಿ ಬಿಎಸ್ವೈ ಮನೆಯಲ್ಲಿ ಮಾಜಿ ಶಾಸಕರ ಸಭೆ ಏರ್ಪಟ್ಟಿತ್ತು. ವಿಜೇಂದ್ರ ಬೆನ್ನಿಗೆ ನಿಂತಿರುವ ಮಾಜಿ ಶಾಸಕರು ಒಳಬೇಗುದಿ ಹೆಚ್ಚಾದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಹಿನ್ನೆಲೆ ಹೀಗಾಗಿ ಅಸಮಾಧಾನ ಶಮನಕ್ಕೆ ಮುಂದಾದ ಬಿಎಸ್ವೈ. ನೋಡಬಹುದು ದೃಶ್ಯಾವಳಿಗಳಲ್ಲಿ ಮೀಟಿಂಗ್ ನಡೆಸಲಾಗಿದೆ ಬಿಎಸ್ವೈ ಅವರ ಮನೆಯಲ್ಲೇ. ವಿಜೇಂದ್ರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಎಲ್ಲ ಮಾಜಿ ಶಾಸಕರು. ಒಳಬೇಗುದಿ ಹೆಚ್ಚಾದರೆ ಪಕ್ಷಕ್ಕೆ ಡ್ಯಾಮೇಜ್ ಹಿನ್ನೆಲೆಯಲ್ಲಿ ಹೀಗಾಗಿ ಅಸಮಾಧಾನ ಶಮನಕ್ಕೆ ಮುಂದಾಗಿರ್ತಕ್ಕಂಥದ್ದು ಬಿಎಸ್ವೈ. ರಾಜ್ಯ ಬಿಜೆಪಿ ಪಾಳಯದಲ್ಲಿ ಬಿರುಗಾಳಿ ಬೀಸಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಿಎಸ್ವೈ ಬಿವೈವಿ ವಿರುದ್ಧ ಯತ್ನಾಳ ಟೀಕೆ ಹಿನ್ನೆಲೆಯಲ್ಲಿ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಎಲ್ಲ ಮಾಜಿ ಶಾಸಕರುಗಳು. ಮಾಜಿ ಸಿಎಂ ಬಿಎಸ್ವೈ ಮನೆಯಲ್ಲಿ ನಡೆದ ಮಹತ್ವದ ಸಭೆ. ರಾಜಕೀಯ ವಿದ್ಯಮಾನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ನಡೆಸಲಾಗಿದೆ. ಈ ಒಂದು ಮೀಟಿಂಗ್ನಲ್ಲಿ ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲಿ ಈ ಒಂದು ಸಭೆ ನಡೆದಿರತಕ್ಕಂಥದ್ದು. ಯತ್ನಾಳ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾಜಿಗಳ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ಮಾಜಿ ಸಿಎಂ ಬಿಎಸ್ವೈ ಮನೆಯಲ್ಲಿ ಮಹತ್ವದ ಸಭೆ ನಡೆದಿದೆ. ರಾಜಕೀಯ ವಿದ್ಯಮಾನಗಳ ಒಂದು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆಸಲಾಗಿರ್ತಕ್ಕಂಥದ್ದು. ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲಿ ಒಂದು ಚರ್ಚೆ ನಡೆದಿರತಕ್ಕಂಥದ್ದು. ಈ ಒಂದು ಮೀಟಿಂಗ್ ಯತ್ನಾಳ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾಜಿಗಳ ಮನವಿ ಮಾಡಲಾಗಿದೆ. ಮಾಜಿ ಒಂದು ಸಚಿವರು ಮನವಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಮಾಜಿ ಸಿಎಂ ಬಿಎಸ್ವೈ ಮನೆಯಲ್ಲಿ ಮಹತ್ವದ ಚರ್ಚೆ ನಡೆದಿದೆ. ರಾಜಕೀಯ ವಿದ್ಯಮಾನಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಮೀಟಿಂಗ್ ಮಾಡಲಾಗಿರ್ತಕ್ಕಂಥದ್ದು. ಧವಳಗಿರಿ ನಿವಾಸದಲ್ಲಿ ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲಿ ಈ ಒಂದು ಸಭೆ ಏರ್ಪಟ್ಟಿರ್ತಕ್ಕಂಥದ್ದು. ಯತ್ನಾಳ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾಜಿಗಳ ಮನವಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಏನು ನಡೀತಾ ಇದೆ ಈ ಒಂದು ವಿದ್ಯಮಾನಗಳು ರಾಜ್ಯ ಬಿಜೆಪಿ ಪಾಳಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ನಡೆಸಲಾಗಿದೆ. ಧವಳಗಿರಿ ನಿವಾಸದಲ್ಲಿ ಯಡಿಯೂರಪ್ಪನವರ ಧವಳಗಿರಿ ನಿವಾಸದಲ್ಲಿ ಮಹತ್ವದ ಸಭೆ ಏರ್ಪಟ್ಟಿದ್ದು ಎಲ್ಲ ಒಂದು ಬಿಜೆಪಿಯ ಮಹತ್ವದ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ವಿಜೇಂದ್ರ ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಣೆ. ಈ ಬಗ್ಗೆ ನಮ್ಮ ಟೀಮ್ ಲೀಡರ್ ಲಿಂಬಾವಳಿ ಮಾತಾಡ್ತಾರೆ, ಅವರೇ ಸ್ಪಷ್ಟನೆ ನೀಡ್ತಾರೆ ಎಂದಿರುವ ರಮೇಶ್ ಜಾರಕಿಹೊಳಿ. ಹಾಗಾದ್ರೆ ಅತೃಪ್ತರ ಕಮಿಟಿಗೆ ಲೀಡರ್ ಆದ್ರ ಅರವಿಂದ ಲಿಂಬಾವಳಿ ಅಂತಕ್ಕಂಥ ಪ್ರಶ್ನೆಗಳು ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇರತಕ್ಕಂಥದ್ದು. ಯತ್ನಾಳ್ ಬಗ್ಗೆ ಬಿವೈವಿಯಿಂದ ವರಿಷ್ಠರಿಗೆ ವರದಿ. ಹೊಸ ದಾಳ ಉರುಳಿಸಿದ ಬೆಳಗಾವಿ ಸಾಹುಕಾರ್. ವಿಜೇಂದ್ರ ದೆಹಲಿ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಣೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಟೀಮ್ ಲೀಡರ್ ಲಿಂಬಾವಳಿ ಮಾತಾಡ್ತಾರೆ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು ರಮೇಶ್
ಜಾರಕಿಹೊಳಿ ಅವರು ಅವರೇ ಸ್ಪಷ್ಟನೆ ನೀಡ್ತಾರೆ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಅವರು. ಹಾಗಾದ್ರೆ ಅತೃಪ್ತರ ಕಮಿಟಿ ಲೀಡರ್ಸ್ ಆದ್ರ ಅರವಿಂದ ಲಿಂಬಾವಳಿ ಅಂತಕ್ಕಂಥ ಪ್ರಶ್ನೆ ಈಗ ಸದ್ಯಕ್ಕೆ ಮೂಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಯತ್ನಾಳ್ ಬಗ್ಗೆ BYBಯಿಂದ ವರಿಷ್ಠರಿಗೆ ವರದಿ, ಹೊಸ ದಾಳ ಉರುಳಿಸಿರ್ತಕ್ಕಂಥದ್ದು ಬೆಳಗಾವಿ ಸಾಹುಕಾರ. ಮಿನಿ ಸಮರದ ಸೋಲಿಂದ ಕಂಗೆಟ್ಟಿದ್ಯಾ ರೆಬಲ್ ಟೀಮ್ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ. ಅಷ್ಟೆಲ್ಲ ಸೋಲಿನಿಂದ ಹೊರಬರಲಾರದೆ ಒದ್ದಾಡುತ್ತಿದ್ದಾರಾ ರೆಬಲ್ಸ್? ಇಷ್ಟಾದ್ರೂ ಬಿಜೆಪಿ ಹೈಕಮಾಂಡ್ ಫುಲ್ ಸೈಲೆಂಟ್ ಯಾಕೆ ಅಂತಕ್ಕಂಥ ಒಂದು ಕುತೂಹಲ ಮೂಡಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಬಹುದಾ? ಬಿಜೆಪಿ ನಿಷ್ಠರಿಗೂ ರೆಬಲ್ಸ್ಗೂ ಹೈಕಡಕ್ ಸಂದೇಶ ನೀಡುತ್ತಾ ಮಿನಿ ಸಮರದ ಸೋಲಿಂದ ಕಂಗಿಟ್ಟಿದ್ಯಾ ರೆಬಲ್ ಟೀಮ್? ಸೋಲಿನಿಂದ ಹೊರಬರಲಾರದೆ ಒದ್ದಾಡುತ್ತಿದ್ದಾರಾ ರೆಬಲ್ಸ್ ಅಂತಕ್ಕಂಥ ಪ್ರಶ್ನೆ ಒದ್ದಾಡುತ್ತಿದೆ ಈಗ. ಇಷ್ಟಾದ್ರೂ ಬಿಜೆಪಿ ಹೈಕಮಾಂಡ್ ಫುಲ್ ಸೈಲೆಂಟ್ ಯಾಕೆ? ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಗೆ ಮತ್ತಷ್ಟು ಸಂಕಷ್ಟ ಕಾದಿದೆಯಾ? ಬಿಜೆಪಿ ನಿಷ್ಠರಿಗೂ ರೆಬಲ್ಸ್ಗೂ ಹೈಕಡಕ್ ಸಂದೇಶ ನೀಡುತ್ತಾ ಯಾವೆಲ್ಲ ಬೆಳವಣಿಗೆಗಳು ಬರುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ.